ಪ್ರಧಾನಿ ಮೋದಿ ಬಗ್ಗೆ ದೇವೇಗೌಡ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ. ಮೈತ್ರಿ ಸರ್ಕಾರ ಅಲುಗಾಡಿಸುವಲ್ಲಿ ಮೋದಿ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ ಬಗ್ಗೆ ದೇವೇಗೌಡ ಸಾಫ್ಟ್ ಕಾರ್ನರ್ ತೋರಿದ್ದಾರೆ. ಮೈತ್ರಿ ಸರ್ಕಾರ ಅಲುಗಾಡಿಸುವಲ್ಲಿ ಮೋದಿ ಪಾತ್ರ ಏನೂ ಇಲ್ಲ, ಮೋದಿ ಪಾತ್ರ ಇದೆ ಎಂದು ನನಗೆ ಅನಿಸ್ತಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಸೇರ್ಕೊಂಡು ಆಪರೇಷನ್ ಮಾಡ್ತಿದ್ದಾರೆ. ಕೇವಲ 3 ದಿನ ಸಿಎಂ ಆಗಿದ್ರಿಂದ ಯಡಿಯೂರಪ್ಪನವ್ರಿಗೆ ಸ್ವಲ್ಪ ಅವರಿಗೆ ನೋವಿದೆ. ಹಾಗಾಗಿ ಸರ್ಕಾರ ಬೀಳಿಸಲು ಯಡಿಯೂರಪ್ಪ ಸ್ವಲ್ಪ ಪ್ರಯತ್ನವನ್ನ ನಡೆಸಿದ್ದಾರೆ. ಆದ್ರೆ ಪ್ರಧಾನಿ ಮೋದಿ ಪಾತ್ರದ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಬೆಂಗಳೂರಿನಲ್ಲಿ ಎಚ್.ಡಿ. ದೇವೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಓಕೆ, ಇವತ್ತು ಎಚ್.ಡಿ. ದೇವೇಗೌಡರು ಮೋದಿ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ. ಅವರು ಆಪರೇಷನ್ ಕಮಲ ಮಾಡೋದಿಲ್ಲ, ಮೋದಿ ಆ ರೀತಿ ಮಾಡಿರ್ಲಿಕ್ಕಿಲ್ಲ. ಇದು ಯಡಿಯೂರಪ್ಪ ಅವರ ಪ್ಲಾನೇ. ಯಡಿಯೂರಪ್ಪ ಮತ್ತು ಅವರು ಬಿಜೆಪಿ ಶಾಸಕರೇ ಸೇರ್ಕೊಂಡು ಮಾಡ್ತಿರುವಂತ ಕೆಲಸ ಇದು. ಈಗಾಗಲೇ 3 ದಿನ ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪ ಅವರಿಗೆ. ಅದು ಎಲ್ಲೋ ಒಂದ್ ಕಡೆ ಅವ್ರಿಗೆ ನೋವಿದೆ. ಆ ನೋವಿನಲ್ಲಿ ಅವ್ರು ಈ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಇವತ್ತು ಎಚ್.ಡಿ. ದೇವೇಗೌಡರು ಹೇಳಿದ್ದಾರೆ. ಆದ್ರೆ ಮೋದಿ ಬಗ್ಗೆ ಅವ್ರು ಈ ರೀತಿ ಮಾಡಿರ್ತಾರೆ ಅನ್ನೋ ನಂಗೆ ನಂಬಿಕೆ ಇಲ್ಲ, ಅವ್ರು ಈ ರೀತಿ ಮಾಡೋದಿಲ್ಲ ಅಂತ ಸ್ವಲ್ಪ ಮೋದಿ ಬಗ್ಗೆ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಿದ್ದಾರೆ. ಎಲ್ಲ ಬಿಜೆಪಿ ಶಾಸಕರು ಮತ್ತು ಯಡಿಯೂರಪ್ಪ ಅವರೇ ಮಾಡ್ತಿರುವಂತ ಕೆಲಸ ಇದು ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಮೈತ್ರಿ ಸರ್ಕಾರವನ್ನ ಅಲುಗಾಡಿಸ್ತಾ ಇದ್ದಾರೆ ಅನ್ನೋದು ದೇವೇಗೌಡರಿಗೂ ಕೂಡ ತಿಳಿದಿರೋ ವಿಚಾರ. ಜೊತೆಗೆ ಈ ಹಿಂದೆ ಹೇಳ್ತಾ ಇದ್ರು ಯಾರು ಆಪರೇಷನ್ ಕಮಲ ಯಾರು ಮಾಡ್ತಿಲ್ಲ ಅಂತ ಕೂಡ ಹೇಳಿದ್ರು. ಇವತ್ತು ಸ್ವತಃ ದೇವೇಗೌಡರೇ ಅದನ್ನ ಒಪ್ಕೊಂಡಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕಿರಣ. ಎಸ್, ಇವತ್ತು ದೇವೇಗೌಡರು ಮೋದಿ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಿದ್ದಾರೆ. ಮೋದಿ ಅವರು ಈ ರೀತಿ ಆಪರೇಷನ್ ಕಮಲ ಎಲ್ಲ ಮಾಡೋದಿಲ್ಲ, ಮಾಡಿದ್ರೆ ಯಡಿಯೂರಪ್ಪ ಮಾಡಬೇಕು ಮತ್ತು ಆ ಬಿಜೆಪಿ ಶಾಸಕರು ಮಾಡಬೇಕು. ಯಾಕಂದ್ರೆ 3 ದಿನ ಮುಖ್ಯಮಂತ್ರಿ ಆಗಿದ್ರು, ಆ ನೋವಿದೆ ಯಡಿಯೂರಪ್ಪ ಅವ್ರಿಗೆ ಅಂತ. ಸೊ ಎಲ್ಲೋ ಒಂದ್ ಕಡೆ ಇನ್ನೂ ಆಪರೇಷನ್ ಕಮಲ ಮಾಡ್ತಾ ಇರೋದು ಅವರು ಒಪ್ಕೊಂಡಿದ್ದಾರೆ ದೇವೇಗೌಡರು. ಅದರಿಂದ ಇನ್ನೂ ಯಡಿಯೂರಪ್ಪ ಅವರು ಹೊರಗಡೆ ಬಂದಿಲ್ಲ. ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ದಿವ್ಯಾ, ಇವತ್ತೇನು ಡಾಲರ್ಸ್ ಕಾಲೋನಿ ಏನು ಪದ್ಮನಾಭನಗರದಲ್ಲಿ ಮಾತನಾಡಿದಂತಹ ದೇವೇಗೌಡರು ಮೈತ್ರಿ ಸರ್ಕಾರವನ್ನ ಕೆಡವೋಕೆ ತುಂಬಾ ಪ್ಲಾನ್ ನಡೀತಾ ಇದೆ. ಆದ್ರೆ ಯಡಿಯೂರಪ್ಪ ಅವರೇ ಇದಕ್ಕೆ ನೇರವಾದ ಕಾರಣ. ಯಾಕೆಂತ ಹೇಳಿದ್ರೆ 3 ದಿನದಲ್ಲಿ ಮುಖ್ಯಮಂತ್ರಿ ಆಗಿ ಹೋದವರು, ಹೀಗಾಗಿ ಅವ್ರಿಗೆ ಇನ್ನು ಬೇಸರ ಇದೆ, ಸರ್ಕಾರವನ್ನ ಬೀಳಿಸ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಪ್ರಧಾನಿ ಮೋದಿ ಅವರ ಕೈವಾಡ ಇರುತ್ತೆ ಅಂತ ನಾನು ಹೇಳೋದಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗಾಗ್ಲೇ ಮೈತ್ರಿ ನಾಯಕರಿಗೆ ಇಷ್ಟು ದಿನದವರೆಗೂ ಏನು ಆಪರೇಷನ್ ಕಮಲ ಇಲ್ಲ ಅಂತ ಹೇಳ್ತಿದ್ದಂತಹ ಘಟಾನುಘಟಿ ನಾಯಕರೇ ಈಗ ಒಳಗಡೆನೆ ಎದುರ್ಕೊಳ್ಳುವಂತಹ ಒಂದು ಪರಿಸ್ಥಿತಿಗೆ ಮುಂದಾಗಿದ್ದಾರಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಮೂಡ್ತವೆ. ಯಾಕಂತ ಹೇಳಿದ್ರೆ ಇಷ್ಟು ದಿನದವರೆಗೂ ಆಪರೇಷನ್ ನಡೀತಿಲ್ಲ ಅಂತ ಹೇಳ್ತಾ ಇದ್ದಂತಹ ನಾಯಕರು ಈಗ ನೇರವಾಗಿ ಯಡಿಯೂರಪ್ಪ ಅವರ ವಿರುದ್ಧವೇ ದೇವೇಗೌಡರು ಒಂದು ವಾಗ್ದಾಳಿಯನ್ನ ನಡೆಸಿರೋದು ಸಾಕಷ್ಟು ಅಚ್ಚರಿಗೆ ಕಾರಣವಾಗಿದೆ. ದಿವ್ಯಾ, ಓಕೆ, ಧನ್ಯವಾದಗಳು.